ಕಳೆದ 1.5-2 ತಿಂಗಳಿಂದ ನೋಡ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗೆ ಬರೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಸ್ಪೆಷಲಿ ಬಜೆಟ್ ಆದಮೇಲೆ ಈ ಮಾರ್ಕೆಟ್ ತುಂಬ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಯಾವಾಗ ಈ ಮೋದಿ ಸರ್ಕಾರ ಪಾರ್ಟ್ 2 ಯಾವಾಗ ಬಂದಿದೆ ಆವಾಗಿಂದ ಅಂದ್ಕೊಂಡಿದ್ವಿ ಮಾರ್ಕೆಟ್ ಇನ್ನು ಮುಂದೆ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾನೆ ಇರುತ್ತೆ ಅಂತ ಅಂದ್ಕೊಂಡು. ಬಟ್ ಆದರೆ ಸಡನ್ನಾಗಿ ನೋಡ್ತಾ ಇದ್ವಿ ಮಾರ್ಕೆಟ್ ಒಂದು ಲೆವೆಲ್ವರೆಗೇನೋ ಮೇಲೋಯ್ತು, ಅದಾದಮೇಲೆ ಇದು ಕಂಟಿನ್ಯೂಸ್ ಆಗಿ ಕೆಳಗೆ ಬರ್ತಾನೆ ಇದೆ. ಇದು ನೋಡಿದಾಗ ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸ್ಗೆ ಒಂಥರ ಡಿಸಪಾಯಿಂಟ್ಮೆಂಟ್ ಆಗ್ತಾಯಿದೆ. ಯಾಕಂದರೆ ಅವರೆಲ್ಲರೂ ಅಂದ್ಕೊಂಡಿದ್ರು ಮಾರ್ಕೆಟ್ ವಿಲ್ ಗೋ ಟು ಅ ನ್ಯೂ ಹೈಸ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಅಪ್ ಅಂತ. ಬಟ್ ನಮ್ಮೆಲ್ರಿಗೂ ಒಂದು ಅರ್ಥ ಆಗಬೇಕು, ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವಾಗಲೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಒಂದು ಆಶ್ಚರ್ಯಚಕಿತವನ್ನುಗೊಳಿಸ್ತಾನೆ ಇರುತ್ತೆ. ಯಾಕಂದರೆ ಬಹಳಷ್ಟು ಜನ ಮಾರ್ಕೆಟಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಯಾವಾಗಲೂ ಮಾರ್ಕೆಟಲ್ಲಿ ಅದರದ್ದು ತದ್ವಿರುದ್ಧವಾಗಿ ಮಾರ್ಕೆಟ್ ಅದು ಬಿಹೇವ್ ಮಾಡ್ತಾನೆ ಇರುತ್ತೆ. ಸೊ ಯಾಕೆ ಈಗ ಮಾರ್ಕೆಟ್ ಬರ್ತಾ ಇದೆ ಕೆಳಗಡೆ ಅಂತ ಸುಮಾರು ವಿಷಯಗಳನ್ನು ನೋಡ್ತಾ ಹೋದರೆ ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಆ ಎಲ್ಲ ಕಾರಣಗಳನ್ನು ನೋಡ್ತಾ ಹೋದರೆ ಮಾರ್ಕೆಟ್ನ ನಾವು ಏನೋ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತಯಾರಿಸ್ಬೋದು ಹೊರತಾಗಿ ಒಬ್ಬ ಇನ್ವೆಸ್ಟರ್ ಆಗಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡ್ತಾಯಿದ್ವಿ. ಸೊ ಹಾಗಾದರೆ ಮಾರ್ಕೆಟ್ ಯಾವ ರೀತಿಯಲ್ಲಿ ಕೆಳಗಡೆ ಬಂದಿದೆ ಆ ಒಂದು ವಿಷಯ ನಾನು ಇಲ್ಲಿ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕಳೆದ ಲಾಸ್ಟ್ ಒಂದು ತಿಂಗಳಲ್ಲಿ ಏನಾಗಿದೆ ಮಾರ್ಕೆಟು ಸುಮಾರು ನೋಡಿದರೆ ನಿಫ್ಟಿ ಆಲ್ಮೋಸ್ಟ್ ಕಮ್ ಡೌನ್ ಬೈ 10%, ಸೆನ್ಸೆಕ್ಸ್ ಹ್ಯಾಸ್ ಕಮ್ ಡೌನ್ ಅನದರ್ 10%, ಮಿಡ್ ಕ್ಯಾಪ್ ಕಂಪ್ನೀಸ್ ಹ್ಯಾಸ್ ಕಮ್ ಡೌನ್ ಬೈ 15% ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಹ್ಯಾಸ್ ಕಮ್ ಡೌನ್ ಆಲ್ಮೋಸ್ಟ್ ಬೈ 17%. ಇದನ್ನು ನಾನು 3 ಮಂತ್ಸ್ ಅಥವಾ 1 ಇಯರ್ಗೆ ತೆಗೆದುಕೊಂಡು ಹೋದರೂ ಸಹ ಓವರಾಲ್ ರಿಟರ್ನ್ಸ್ ಈಸ್ ಶೋಯಿಂಗ್ ನೆಗೆಟಿವ್ ರಿಟರ್ನ್ಸ್. ಸೊ ಹಾಗಾಗಿ ಬಂದಿರುವ ಬಹಳಷ್ಟು ಜನ ಹೊಸದಾಗಿ ಬಂದಿರುವಂಥ ಇನ್ವೆಸ್ಟರ್ಸ್ಗೆ ಇದೊಂದು ಸ್ವಲ್ಪ ಗಾಬರಿಯನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಇಂಥ ಸ್ಥಿತಿನಲ್ಲಿ ನಾವೇನು ಮಾಡಬೇಕು ಅಂತ ಭಾಳ ಜನರಿಗೆ ಯೋಚನೆ ಬರ್ತಾ ಇರುತ್ತೆ. ಅದನ್ನು ಇನ್ವೆಸ್ಟರ್ ನಾನೇನು ಮಾಡಬೇಕಪ್ಪ, ಈ ಥರ ಮಾರ್ಕೆಟ್ ಡೌನ್ ಆದಾಗ ಏನು ಮಾಡಬೇಕಂತ ಪ್ರಶ್ನೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ಇಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾರ್ಮಲಿ ನಮಗೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ನೋಡ್ತಾ ಇರ್ತೀವಿ ಈ ಹಬ್ಬ ಹರಿದಿನಗಳಲ್ಲಿ. ಈಗ ಇನ್ನೂ ಕೆಲವು ದಿವಸಗಳಲ್ಲಿ ದೀಪಾವಳಿ ಬರ್ತಾ ಇದೆ. ಸೊ ದೀಪಾವಳಿ ಮತ್ತು ದಸರಾ ಟೈಮಲ್ಲಿ ಬಹಳಷ್ಟು ಆಫರ್ಗಳು ನಡೀತಾ ಇರುತ್ತೆ. ಈಗೆಲ್ಲ ನಾವು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ, ಆವಾಗವಾಗ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗಳಲ್ಲಿ ಬಹಳಷ್ಟು ಈ ಒಂದು ಆಫರ್ ಡಿಸ್ಕೌಂಟೆಡ್ ಸೇಲ್ಸ್ ನಡೀತಾ ಇರುತ್ತೆ. ನಾರ್ಮಲಿ ಡಿಸ್ಕೌಂಟ್ ಸೇಲ್ ನಡೆದಾಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಾವೆಲ್ಲರೂ ಬಹಳಷ್ಟು ಜಾಸ್ತಿ ವಸ್ತುಗಳನ್ನ ಖರೀದಿ ಮಾಡಲು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಯಾವಾಗ ಡಿಸ್ಕೌಂಟ್ ಇರುತ್ತೆ, ಒಬ್ಬ ಮನುಷ್ಯನಾಗಿ ಕಾಮನ್ ಮ್ಯಾನಾಗಿ ನಾವು ಥಿಂಕ್ ಮಾಡೋದೇನೆಂದರೆ ವಿಲ್ ಟ್ರೈ ಟು ಬೈ ಮೋರ್. ಸೊ ಅದೇ ಒಂದು ಡಿಸ್ಕೌಂಟ್ ಸೇಲ್ನ ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ನಾನು ಹೋಲಿಸ್ತಾ ಇದ್ದೀನಿ. ಇವಾಗ ಸ್ಟಾಕ್ ಮಾರ್ಕೆಟ್ ಈಸ್ ರನ್ನಿಂಗ್ ಇನ್ ಅ ಡಿಸ್ಕೌಂಟ್ ಪ್ರೈಸ್. So right now market is going in a 10 to 15% discount. Some of the mid cap and small cap are running in a 20% discount sale. So as a buyer ನಾವು ಡಿಸ್ಕೌಂಟ್ ಸೇಲ್ ನಡೆದಾಗ ಒಂದು ತೆಗೆದುಕೊಳ್ಳೋ ಕಡೆಗೆ 2-3 ತೆಗೆದುಕೊಂಡು ಬರ್ತೀವಿ, ಬೇಕಾದ್ರೆ ಡಿಸ್ಕೌಂಟ್ ಸೇಲಲ್ಲಿ ನಡೀತಾ ಇರುತ್ತೆ. ಅದೇ ಒಂದು ಉದ್ದೇಶದಿಂದ ಇನ್ವೆಸ್ಟರ್ ಆಗಿ ನಾವು ಯೋಚನೆ ಮಾಡೋದೇನೆಂದರೆ ಯಾವಾಗ ಮಾರ್ಕೆಟು ಈ ಥರ ತುಂಬ ಕಡಿಮೆ ವ್ಯಾಲ್ಯೂನಲ್ಲಿರುತ್ತೆ ಅಂಥ ಟೈಮಲ್ಲಿ ಅದನ್ನು ಡಿಸ್ಕೌಂಟ್ ಸೇಲ್ ಆಗಿ ತೆಗೆದುಕೊಂಡು ನಾವು ಜಾಸ್ತಿ ಖರೀದಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಳೆದ ಈ ಒಂದು 25, 30 ಅಥವಾ 39 ವರ್ಷಗಳಲ್ಲಿ ಮಾರ್ಕೆಟ್ ನಾವು ಏನು ನೋಡ್ತಾ ಇದ್ವಿ, ಈ ಥರ ಫಸ್ಟ್ ಟೈಮ್ ಮಾರ್ಕೆಟ್ ಕೆಳಗೆ ಬಂದಿರೋದಾ, ಇದ್ರ ಮುಂಚೆ ಯಾವತ್ತೂ ಮಾರ್ಕೆಟ್ ಕೆಳಗೆ ಬಂದಿಲ್ವಾ, ಹೇಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಗಿದೆ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಕಳೆದ ಸುಮಾರು ವರ್ಷಗಳಿಂದ ನೋಡಿದ್ರೆ ಸುಮಾರು ಒಂದು ಜರ್ನಿನ ತೋರಿಸ್ತಾ ಇದ್ದೀನಿ. ಈ ಒಂದು ಜರ್ನಿನಲ್ಲಿ ತೆಗೆದುಕೊಂಡ್ರೆ ಸುಮಾರು 1993ಇಂದ 2017ವರೆಗೂ 18ವರೆಗೂ ನಾನು ತೆಗೆದುಕೊಳ್ಬೋದು, ಹೇಗೆ ಸ್ಟಾಕ್ ಮಾರ್ಕೆಟ್ ಮೂವ್ ಆಗ್ತಾ ಬರ್ತಾ ಇದೆ. ಈ ಒಂದು ಸ್ಟಾಕ್ ಮಾರ್ಕೆಟ್ ನೋಡಿದಾಗ ಶಾರ್ಟ್ ಟರ್ಮಲ್ಲಿ ಯಾವಾಗಲೂ ಮಾರ್ಕೆಟು ಕಭಿ ಖುಷಿ ಕಭಿ ಘಮ್ ಅಂತ, ಒಂದು ಸರಿ ಖುಷಿಯಾಗಿ ನಮಗೆ ಒಳ್ಳೆ ರಿಟರ್ನ್ ತಂದು ಕೊಡ್ತಾ ಇರುತ್ತೆ, ಸಡನ್ನಾಗಿ ಮಾರ್ಕೆಟ್ ನಮಗೆ ತುಂಬ ಕೆಳಗಡೆ ಬಂದುಬಿಟ್ಟು ನಮಗೆ ಒಂದು ನೆಗೆಟಿವ್ ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಅಪ್ಸು ಡೌನ್ಸು ಕಾಣಿಸ್ತಾನೆ ಇರುತ್ತೆ. ಸುಮಾರು ಇವೆಂಟ್ಗಳು ನಮ್ಮ ದೇಶದಲ್ಲಿ ಆಗಿದೆ. ಸುಮಾರು ನಾವು 1993 ತೆಗೆದುಕೊಂಡಾಗ ಈ ಸ್ಟಾರ್ಟೆಡ್ ವಿತ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್, ಅದಾದಮೇಲೆ ವಾಜಪೇಯಿ ಗೌರ್ಮೆಂಟ್ ಬಂತು, ಅದು ಹೋದ ತಕ್ಷಣ ಇಮಿಡಿಯೇಟ್ಲಿ ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆದರು, ಅದಾದಮೇಲೆ ಕಾರ್ಗಿಲ್ ವಾರ್ ಆಯಿತು, ಅದಾದಮೇಲೆ ಟೆರ್ರಿಸ್ಟ್ ಅಟ್ಯಾಕ್ ಅಮೇರಿಕಾದಲ್ಲಾಯಿತು, ಅದಾದಮೇಲೆ ಜನರಲ್ ಎಲೆಕ್ಷನ್ 2004, ಲೆಮನ್ ಬ್ರದರ್ ಕ್ರೈಸಿಸ್, ಮತ್ತು ಅದೇ ಥರ ರೀಸೆಂಟ್ಲಿ ನಾವು ನೋಡ್ತಾ ಇದ್ದೀವಿ ಅಗೇನ್ UPI ಗೌರ್ಮೆಂಟ್ ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು, ಅದಾದಮೇಲೆ ನರೇಂದ್ರ ಮೋದಿ ಗೌರ್ಮೆಂಟ್ ಬಂತು. ಈ ಎಲ್ಲ ಇವೆಂಟ್ಗಳ ಆದಮೇಲೆ ಒಟ್ಟಿನಲ್ಲಿ ಮಾರ್ಕೆಟಿಗೆ ನೋಡ್ತಾ ಹೋದರೆ ಬಹಳಷ್ಟು ಅಪ್ಸ್ ಡೌನ್ಸ್ ಕಾಣಿಸ್ತಾ ಇರುತ್ತೆ. ಮಾರ್ಕೆಟ್ ನೆವರ್ ಗಾನ್ ಇನ್ ಅ ಸ್ಟ್ರೇಟ್ ಲೈನ್, ಲೀನಿಯರ್ ಫ್ಯಾಷನಲ್ಲಿ ಮೇಲೆ ಹೋಗಿಲ್ಲ, ತುಂಬ ಅಪ್ಸ್ ಡೌನ್ಸ್ಗಳು ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಎಲ್ಲ ಇವೆಂಟ್ಗಳ ಆದಮೇಲೂ ಸಹ 93ಇಂದ ಇಲ್ಲಿವರೆಗೆ ನೋಡಿದರೆ ಮಾರ್ಕೆಟ್ ಅನ್ನೋದು ಆವ್ರೇಜ್ ರಿಟರ್ನ್ಸ್ ನೋಡ್ತಾ ಹೋದರೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಗೋಯಿಂಗ್ ಅಪ್.
ಅಂದರೆ ಲಾಂಗ್ ಟರ್ಮಲ್ಲಿ ಆಲ್ವೇಸ್ ಮಾರ್ಕೆಟ್ ನಮಗೆ ಖುಷಿನೇ ತಂದು ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಒಂದು ಪಾಯಿಂಟ್ನ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಇನ್ವೆಸ್ಟರ್ ಆಗಿ ಶಾರ್ಟ್ ಟರ್ಮ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಮಾರ್ಕೆಟ್ ನೋಡ್ತಾ ಹೋದರೆ ವಿ ವಿಲ್ ಬಿಕಮ್ ಮೋರ್ ಕನ್ಫ್ಯೂಸ್ಡ್. ಇದನ್ನು ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ನೋಡ್ತಾ ಹೋದಾಗ, ಅಂದರೆ ಟೆಂಪ್ರರಿ ಆಗ್ತಾ ಇರುವಂಥ ಈ ವಾಲಟಿಲಿಟಿ, ಅನ್ಸರ್ಟನಿಟಿಗಳು ನೋಡ್ತಾ ಇದ್ದೀವಿ ನಾವು, ಎಷ್ಟೊಂದು ನೆಗೆಟಿವ್ ನ್ಯೂಸ್ಗಳು ಆಚೆ ಈಚೆ ಬರ್ತಾನೆ ಇರುತ್ತೆ, ಮೀಡಿಯಾದಲ್ಲಿ ಬರ್ತಾನೆ ಇರುತ್ತೆ. ಇದ್ರ ಕಡೆ ನಾವು ಫೋಕಸ್ ಮಾಡ್ತಾ ಹೋದರೆ ಪ್ರೊಬ್ಯಾಬ್ಲಿ ಶಾರ್ಟ್ ಟರ್ಮಲ್ಲಿ ನಾವು ಕಳೆದುಕೊಳ್ಳುವಂಥ ಒಂದು ಫೋಕಸ್ ಏನಿದೆ ಅದು ಲಾಂಗ್ ಟರ್ಮ್ಗೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫೋಕಸ್ನ ಕಳೆದುಕೊಳ್ಳದೆ ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ಇಂದ ನಾವು ಮಾಡೋದೇ ಆದರೆ ದಿಸ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಗ್ರೋ ಇನ್ ಲಾಂಗ್ ಟರ್ಮ್. ಇನ್ನೂ ಕೆಲವೊಂದು ಮೇಜರ್ ಇವೆಂಟ್ಗಳನ್ನ ತೆಗೆದುಕೊಳ್ಳೋಣ. 1992ನಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು. ಒಂದು ವರ್ಷದಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ 54% ಮಾರ್ಕೆಟ್ ಕ್ರ್ಯಾಶ್ ಆಯಿತು. 1 ಇಯರಲ್ಲಿ 54% ಕ್ರ್ಯಾಶ್ ಆಯಿತು. ಸುಮಾರು ಆ ಟೈಮಲ್ಲಿ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಬಿಟ್ಟೋಗಿದ್ದಾರೆ ಅವ್ರು ಯಾರಿಗೂ ವಾಪಸ್ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ. ಬಟ್ ಅದಾಗಿ ವಿತಿನ್ 1.5 ಇಯರಲ್ಲಿ ಅದೇ ಮಾರ್ಕೆಟು 127%, 127% ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟಿದೆ, ಪಾಸಿಟಿವ್ ರಿಟರ್ನ್ಸ್. ಇದು ಭಾಳ ಇಂಪಾರ್ಟೆಂಟ್ ಇದೆ. ಭಾಳಷ್ಟು ಜನ ನಾವು ನೆಗೆಟಿವ್ ನ್ಯೂಸ್ಗಳ ಬಗ್ಗೆ ಮಾತಾಡ್ತೀವಿ. ಆ ನೆಗೆಟಿವ್ ನ್ಯೂಸ್ ಆದಮೇಲೆ ಮಾರ್ಕೆಟಲ್ಲಿ ಏನಾಗಿದೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದೇ ಥರ IT ಬಬಲ್ ಬಸ್ಟ್ ಇನ್ 2000 ನಮಗೆಲ್ಲ ಗೊತ್ತಿದೆ. ದಟ್ ವಾಸ್ Y2K ವಿತ್ ಇಶ್ಯೂ. ಸುಮಾರು 1.5 ವರ್ಷದಲ್ಲಿ ಮಾರ್ಕೆಟ್ 56% ಮಾರ್ಕೆಟ್ ಕ್ರ್ಯಾಶ್ ಆಯಿತು. 1.5 ವರ್ಷದಲ್ಲಿ. ಅದೇ ಒಂದು ಕ್ರ್ಯಾಶ್ ಆದಮೇಲೆ ವಿತಿನ್ 2.5 ಇಯರ್ಸಲ್ಲಿ ಮಾರ್ಕೆಟ್ 138% ಮಾರ್ಕೆಟು ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ನೀವು ನೋಡ್ತಾ ಇರ್ಬೋದು, ಎಲ್ಲೆಲ್ಲಿ ಮಾರ್ಕೆಟ್ ಬಿದ್ದಿದೆ ಅದಾದ ನೆಕ್ಸ್ಟ್ ಕಾನ್ಸಿಕ್ವೆಂಟ್ ಇಯರಲ್ಲಿ ನೆಕ್ಸ್ಟ್ ಇಯರಲ್ಲಿ ಮಾರ್ಕೆಟ್ ಇಸ್ ಆಲ್ವೇಸ್ ಗ್ರೋನ್ ಡಬಲ್. ಅದೇ ಥರ ಲೆಮನ್ ಕ್ರೈಸಿಸಲ್ಲಿ ನೋಡಿದಾಗ 2008ಅಲ್ಲಿ ಮಾರ್ಕೆಟ್ ಇನ್ 1 ಇಯರ್ 61% ಬಿತ್ತು. ಅದಾದಮೇಲೆ ವಿತಿನ್ 1.5 ಇಯರ್ಲಿ ಮಾರ್ಕೆಟ್ ವೆಂಟ್ ಅಪ್ ಬೈ 157%. ದಟ್ ಮೀನ್ಸ್ ಎವ್ರಿ ಮಾರ್ಕೆಟ್ ಕರೆಕ್ಷನ್ ಹ್ಯಾಸ್ ಅನ್ ಕ್ರಿಯೇಟೆಡ್ ಅ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ. ಸೊ ನಾವು ಮಾರ್ಕೆಟ್ ಕೆಳಗೆ ಬಂದಾಗ ಅದು ನೆಗೆಟಿವ್ ನ್ಯೂಸ್ ಬಗ್ಗೆ ನಾವು ಓದುತ್ತಾ ವರಿ ಮಾಡೋದಕ್ಕಿಂತನೂ ಆ ಒಂದು ಮಾರ್ಕೆಟ್ ಕೆಳಗಡೆ ಬಂದಾಗ ಏನು ಅಪರ್ಚುನಿಟಿ ನಮಗೆ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾದರೆ ಶಾರ್ಟ್ ಟರ್ಮಲ್ಲಿ ಏನೇನು ಮಾರ್ಕೆಟ್ ಮೂವ್ ಆಗುತ್ತೆ, ಸೆಂಟಿಮೆಂಟ್, ಲಿಕ್ವಿಡಿಟಿ, ನ್ಯೂಸ್, ಏನೇನು ನ್ಯೂಸ್ ಬರ್ತಾ ಇರುತ್ತೆ ಅದ್ರ ಮೇಲೆ, ಎಮೋಷನ್ಸ್, ಪೀಪಲ್ ಎಮೋಷನ್ಸ್ ಮೇಲೆ, ರೂಮರ್ಸ್, ವಾಲ್ಯೂಮ್ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ಮೆನಿ ಮೋರ್. ಸೊ ಶಾರ್ಟ್ ಟರ್ಮಲ್ಲಿ ಆಗುವಂಥ ಈವೆಂಟ್ಸ್ಗಳ ಬಗ್ಗೆ ನಮ್ಗೆ ಯಾವುದೇ ಥರ ಕಂಟ್ರೋಲ್ ಇಲ್ಲ. ಸೊ ಮಾರ್ಕೆಟ್ ತುಂಬ ವಾಲಟೈಲ್ ಆಗ್ತಾ ಇರುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ಇಕ್ವಿಟಿ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ದಿ ಕಾರ್ಪೊರೇಟ್ ಅರ್ನಿಂಗ್. ಇವತ್ತು ಇಂಡಿಯಾ ಗ್ರೋ ಆಗ್ತಾ ಇರುವಂಥ ರೀತಿ ನೋಡ್ತಾ ಇದ್ದರೆ, ಕನ್ಸಂಪ್ಷನ್ ಸ್ಟೋರಿ ನೋಡ್ತಾ ಹೋದರೆ ಇಂಡಿಯಾ ಗೋಯಿಂಗ್ ಟು ಗ್ರೋ ಇನ್ ಲಾಂಗ್ ಟರ್ಮ್. ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. 15 ವರ್ಷದಲ್ಲಿ ಮಾರ್ಕೆಟ್ ಚೆನ್ನಾಗಿದೆ. 2003ನಲ್ಲಿ ಮಾರ್ಕೆಟ್ ವಾಸ್ 4400 ಸೆನ್ಸೆಕ್ಸ್. ಅದೇ ಒಂದು ಮಾರ್ಕೆಟ್ 2018ನಲ್ಲಿ ಇಟ್ ಹಸ್ ಬಿಕಮ್ 36,000. ದಟ್ ಮೀನ್ಸ್ ಇನ್ 15 ಇಯರ್ಸ್ ಮಾರ್ಕೆಟ್ ಹಸ್ ಗಿವನ್ 15% ರಿಟರ್ನ್ಸ್. ಸೊ ಹಾಗಾಗಿ ಇದ್ರ ಮಧ್ಯದಲ್ಲಿ ಮಾರ್ಕೆಟ್ ಸುಮಾರು ಸಲ 4,000 ಬಂದಿದೆ, 4,800 ಬಂದಿದೆ, 7,000 ಹೋಗಿದೆ, ಮತ್ತೆ ಕೆಳಗೆ ಬಂದಿದೆ. ಸುಮಾರು ಅಪ್ಸ್ ಡೌನ್ಸ್ ನೋಡಾದ್ಮೇಲೂ ಮಾರ್ಕೆಟ್ ಇಸ್ ಗಿವನ್ ಟುಡೇ ಇಸ್ ರೀಚ್ ಟು 36,000 ರಿಟರ್ನ್ಸ್, 36,000 ರೀಚ್ ಆಗಿದೆ. ಹಾಗಾದರೆ ಲಾಂಗ್ ಟರ್ಮಲ್ಲಿ ನೋಡೋದೇ ಆದರೆ, ಈ ಒಂದು ನಾನು 15 ಇಯರ್ಸ್ 20 ಇಯರ್ಸ್ ಪಾಯಿಂಟ್ ಆಫ್ ಇಂದ ನೋಡೋದೇ ಆದರೆ, ಮ್ಯೂಚುವಲ್ ಫಂಡ್ಸ್ ಹ್ಯಾಸ್ ಗಿವನ್, ಡೈವರ್ಸಿಫೈಡ್ ಫಂಡ್ಸ್ ಹ್ಯಾಸ್ ಗಿವನ್ ಆಲ್ಮೋಸ್ಟ್ 16% ರಿಟರ್ನ್ಸ್ 15 ವರ್ಷದಲ್ಲಿ, 20 ವರ್ಷದಲ್ಲಿ 18% ರಿಟರ್ನ್ಸ್ ಕೊಟ್ಟಿದೆ. ಲಾರ್ಜ್ ಕ್ಯಾಪ್ ಫಂಡ್ಸ್ ಹ್ಯಾಸ್ ಗಿವನ್ ಆಲ್ಮೋಸ್ಟ್ 16%, ಮಲ್ಟಿ ಕ್ಯಾಪ್ ಗಿವನ್ 16.5%, ಅದಕ್ಕಿಂತ ಜಾಸ್ತಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಹ್ಯಾಸ್ ಗಿವನ್ ಆಲ್ಮೋಸ್ಟ್ 19% ರಿಟರ್ನ್ಸ್. ಯಾಕೆ ಒಂದು ಪಾಯಿಂಟ್ ಹೇಳ್ತಾ ಇದ್ದೇನೆ ಅಂದರೆ, ಶಾರ್ಟ್ ಟರ್ಮಲ್ಲಿ ಯಾವ್ದ್ಯಾವುದು ಜಾಸ್ತಿ ನಮಗೆ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ ಅದೆಲ್ಲನೂ ಲಾಂಗ್ ಟರ್ಮಲ್ಲಿ ನೋಡಿದಾಗ ದೋಸ್ ಫಂಡ್ಸ್ ಹ್ಯಾಸ್ ಗಿವನ್ ಅ ಮಚ್ ಬೆಟರ್ ರಿಟರ್ನ್ಸ್. ಹಾಗಾಗಿ ಲಾಂಗ್ ಟರ್ಮ್ನ ಫೋಕಸ್ ಮಾಡಿ ನಾವು ಇನ್ವೆಸ್ಟ್ ಮಾಡಿದ್ದೆ ಆದರೆ ಲೆಟ್ ಅಸ್ ನಾಟ್ ಡಿವಿಯೇಟ್ ಫ್ರಮ್ ಅವರ್ ಫೋಕಸ್. ಸೊ ಹಾಗಾದರೆ ಸರ್ ಇದೇ ಒಂದು ಸ್ಟೋರಿ ಆಗಾದರೆ ನೆಕ್ಸ್ಟ್ 15 ಇಯರ್ಸಲ್ಲಿ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಯೋಚನೆ ಇದೆ. ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ, ನಾವು ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಇಂಡಿಯಾದ GDP ಹೇಗೆ ಬೆಳೀತಾ ಇದೆ ಅದ್ರ ಬಗ್ಗೆ ನಾವು ನೋಡಬೇಕು. ಸುಮಾರು 2017ನಲ್ಲಿ ಇಂಡಿಯಾದ GDP ವಾಸ್ 2.2 ಟ್ರಿಲಿಯನ್. 2007 ಇಟ್ ವಾಸ್ 1 ಟ್ರಿಲಿಯನ್. 2017ನಲ್ಲಿ ಬಿಕಮ್ 2.2 ಟ್ರಿಲಿಯನ್. ಬೈ 2027ಗೆ ಇಂಡಿಯಾ ಎಕ್ಸ್ಪೆಕ್ಟಿಂಗ್ 5.7 ಟ್ರಿಲಿಯನ್ ಎಕಾನಮಿ. That means India going to grow by 2.5 times GDP. That means market is going to get that type of returns in future also. ಅದೇ ಥರ ನಾನು ಬೈ 2037ಗೆ ನಾನು ತೆಗೆದುಕೊಳ್ಳೋದಾದರೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಟಚ್ ಬೈ 11.2 ಟ್ರಿಲಿಯನ್ ಎಕಾನಮಿ. ದಟ್ ಈಸ್ ಗೋಯಿಂಗ್ ಟು ಗ್ರೋ ಆಲ್ಮೋಸ್ಟ್ 5 times ಆಫ್ ವಾಟ್ ಈಸ್ ಟುಡೇ. ಇದನ್ನು ಯಾಕೆ ಭಾಳ ಇಂಪಾರ್ಟೆಂಟ್ ನಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಟೆಂಪ್ರರಿ ಬರುವಂಥ ನೆಗೆಟಿವ್ ನ್ಯೂಸ್ಗಳನ್ನ ನೋಡ್ತಾ ವಿ ಶುಡ್ ನಾಟ್ ಮಿಸ್ ಔಟ್ ದಿಸ್ ಅಪರ್ಚುನಿಟಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಅನ್ ಇನ್ವೆಸ್ಟರ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಇದಕ್ಕೆ ಕಾರಣಗಳೇನಿದೆ ಅದು ಐ ಟೋಲ್ಡ್ ಯು ಅರ್ಲಿಯರ್, ಭಾಳಷ್ಟು ಸರಿ ಹೇಳಿದ್ದೀನಿ. ಇಂಡಿಯಾ ಹ್ಯಾಸ್ ಗಾಟ್ ಎ ವೆರಿ ಯೂನಿಕ್ ಅಡ್ವಾಂಟೇಜ್ ಆಸ್ ಆಫ್ ನೌ. ಇಂಡಿಯಾ ಹ್ಯಾಸ್ ಗಾಟ್ ಎ ಯಂಗ್ ಪಾಪ್ಯುಲೇಷನ್, ಮೋರ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ಬೆನಿಫಿಟ್ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿ ಹ್ಯಾವ್ ಅ ಟುಡೇ
rapid urbanization is happening, which is helping our economy to grow. So idaldene I can put it in other way. What China has grown 15-20 years back, in 2000 I can say that 4 ಅಲ್ಲಿ 1997 ಅಲ್ಲಿ 98 ಅಲ್ಲಿ ಏನು ಚೈನಾ ಸಿಚುವೇಶನ್ ಇತ್ತು ಅದು ಇವತ್ತು ಭಾರತ ದೇಶದಲ್ಲಿದೆ. ಅಂದರೆ ಏನು ಚೈನಾ ಇವತ್ತು ಗ್ರೋ ಆಗಿದೆ ಆ ಒಂದು ಗ್ರೋತ್ನ ನೆಕ್ಸ್ಟ್ 15 ವರ್ಷದಲ್ಲಿ ನಮ್ಮ ಇಂಡಿಯಾದಲ್ಲೂ ನೋಡೋಕ್ಕೆ ನಮಗೆ ಸಿಗಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಇಂಥ ಒಂದು ಗ್ರೋತಲ್ಲಿ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕೆಲವೊಂದು ಸೆಕ್ಟರ್ಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಸಡನ್ಲಿ ಸ್ಲೋ ಡೌನ್ ಆಗುತ್ತೆ, ತಿರ್ಗಾ ಅಗೇನ್ ಇಟ್ ವಿಲ್ ಇಂಪ್ರೂವ್. ಸೊ ದಿಸ್ ಈಸ್ ಆನ್ ಗೋಯಿಂಗ್ ಪ್ರೊಸೆಸ್. ಇದ್ರ ಎಲ್ಲದ್ರ ಮಧ್ಯೆ ಇಂಡಿಯಾ ಗ್ರೋಯಿಂಗ್ ಟು ಗ್ರೋ ವೆರಿ ಬಿಗ್. ಸೊ ಇದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋದೇ ಆದರೆ ಟುಡೇ ಸೆನ್ಸೆಕ್ಸ್ ಈಸ್ ಎಟ್ ಸಮ್ವೇರ್ ಎಟ್ 37,000 ನೆಕ್ಸ್ಟ್ 15 ಇಯರ್ಸ್ಗೆ ಆ್ಯಸ್ ಪರ್ ದಿ ಗ್ರೋತ್ ಏನು 15% ಗ್ರೋತ್ ಇದೆ, ನಾನು ಇದನ್ನೇ ಕ್ಯಾಲ್ಕುಲೇಷನ್ ಆಗ್ತಾ ಹೋದರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೆನ್ಸೆಕ್ಸ್ ಮೇ ಗೋ ಟು 2,94,000. ಈ ನಂಬರ್ ನೋಡಿದ್ರೆ ನಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆದರೆ 4,000 ಇದ್ದಾಗ ಯಾರಾದರೂ ಸೆನ್ಸೆಕ್ಸ್ನ 40,000 ಹೋಗುತ್ತೆ ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ನಂಬಿಕೆ ಬರ್ತಿರಲಿಲ್ಲ. ಬಟ್ ಅದೇ ಒಂದು ಸೆನ್ಸೆಕ್ಸ್ ಇವತ್ತು ಸುಮಾರು 37,000ರಿಂದ 40,000 ಇರುವಂಥ ಸೆನ್ಸೆಕ್ಸು 2,94,000 ಹೋಗ್ತಾ ಅಂದಾಗ ನಮ್ಗೆ ಭಾಳಷ್ಟು ಜನರಿಗೆ ಒಂಥರ ಇದು ನಂಬಕ್ಕೆ ಆಗಲ್ಲ. ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ದ ಒಂದು ಬೇಸಿಕ್ ರೂಲ್ ದ್ಯಾಟ್ 15% ಗ್ರೋತ್ನ ತೆಗೆದುಕೊಂಡು ಈಗೇನು ಮಾರ್ಕೆಟ್ ಏನು ಗ್ರೋ ಆಗ್ತಾ ಇದೆ, GDP ಏನು ಗ್ರೋ ಆಗ್ತಾ ಇದೆ, ಇದನ್ನು ಕಂಟಿನ್ಯೂ ಆಗ್ತಾ ಹೋದರೂ ವಿ ಕ್ಯಾನ್ ಸಿ ದಿಸ್ ನಂಬರ್ ಇನ್ ಫ್ಯೂಚರ್. ಸೊ ಇದಕ್ಕೆ ಒಂದೇ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಟೈಮಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್. ನೀವು ಎಷ್ಟು ಟೈಮ್ ಕೊಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಇದೆ. ಅದ್ರ ಬದಲಿ ನಾನು ಯಾವಾಗ ಮಾರ್ಕೆಟ್ ಕೆಳಗೆ ಬರ್ತದೆ ಬೈ ಮಾಡ್ತೀನಿ, ಮಾರ್ಕೆಟ್ ಮೇಲೋದಾಗ ಸೆಲ್ ಮಾಡ್ತೀನಿ, ತಿರ್ಗಾ ಕೆಳಗೆ ಬಂದಾಗ ಬೈ ಮಾಡ್ತೀನಿ, ಈ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಹೋದಾಗ ನಾವು ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಸೊ ಹಾಗಾದರೆ ವಾಟ್ ಈಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಫಾರ್ ಅವರ್ ಸ್ಮಾಲ್ ಕ್ಯಾಪ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇನ್ವೆಸ್ಟರ್ಸ್? ದ ಬೆಸ್ಟ್ ವೇ ಇನ್ವೆಸ್ಟ್ಮೆಂಟ್ ಈಸ್ SIP. SIP ಇದು ಹೊಸ ಡೆಫಿನೇಷನ್ ಏನಪ್ಪ ಅಂದರೆ SIP ಅಂದ ತಕ್ಷಣ ಮಾರ್ಕೆಟ್ ರಿಟರ್ನ್ ನೋಡಬಾರ್ದು. SIP ಮೀನ್ಸ್ ಜಾದಾ ಯೂನಿಟ್ಸ್, ಅಂದರೆ ಮೋರ್ ನಂಬರ್ ಆಫ್ ಯೂನಿಟ್ಸ್ಗಳನ್ನ ನಾವು ತೆಗೆದುಕೊಳ್ತಾ ಇದ್ವಿ. ಇದು ಹೇಗೆ ವರ್ಕ್ ಆಗುತ್ತೆ ಎಕ್ಸಾಂಪಲ್ ನೋಡಿ. ನಾವು ಯಾರಾದರೂ ಚಿನ್ನ ತೆಗೆದುಕೊಳ್ಳೋಕೆ ಹೋದಾಗ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಹೋದಂಗೆಲ್ಲ ನಮಗೆಲ್ಲ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾವು ಜಾಸ್ತಿ ಯೂನಿಟ್ಸ್ಗಳನ್ನ ಬೈ ಮಾಡೋಕ್ಕಾಗುತ್ತೆ, ಜಾಸ್ತಿ ಗ್ರಾಮ್ಸ್ ಗೋಲ್ಡ್ನ ತೆಗೆದುಕೊಳ್ತೀವಿ. ನಾವು ಯಾರಾದರೂ ಗೋಲ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಯಾವಾಗಲೂ ಅಮೌಂಟ್ನ ಪ್ರೈಸಲ್ಲಿ ಮಾತಾಡಲ್ಲ. ವಿಲ್ ಆಲ್ವೇಸ್ ಡಿಸ್ಕಸ್ ಇನ್ ಟರ್ಮ್ಸ್ ಆಫ್ ತೊಲಾ ಅಥವಾ ಗ್ರಾಮ್ಸಲ್ಲಿ ಮಾತಾಡ್ತೀವಿ. ಅದೇ ರೀತಿ ಮ್ಯೂಚುವಲ್ ಫಂಡ್ ಮಾತಾಡಬೇಕಾದ್ರೂ ವಿ ಶುಡ್ ಟಾಕ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್, ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಆರ್ ವ್ಯಾಲ್ಯೂ. ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 15 ವರ್ಷದ ಒಂದು ಸಮರಿ ತೋರಿಸ್ತಾ ಹೋದರೆ 15 ವರ್ಷ ಹಿಂದ್ಗಡೆ ನಾವೊಂದು ಏನಾದರೂ 18 ಲಕ್ಷ ರೂಪಾಯಿ SIP ಮೂಲಕ ನಾನು ಇನ್ವೆಸ್ಟ್ ಮಾಡ್ತಾ ಹೋಗಿದ್ರೆ, ಎವ್ರಿ ಮಂತ್ ಒಂದು 10,000 ಇನ್ವೆಸ್ಟ್ ಮಾಡ್ತಾ ಹೋಗಿದರೆ ಸುಮಾರು 180 ತಿಂಗಳಲ್ಲಿ ಇದೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಆದಿತ್ಯ ಬಿರ್ಲಾ ಸನ್ ಲೈಫ್ ಈಕ್ವಿಟಿ ಫಂಡ್. ಆ ಒಂದು ಫಂಡ್ದು ಟೋಟಲ್ ಯೂನಿಟ್ಸ್ ಬಂದ್ಬಿಟ್ಟು 8,173 ಯೂನಿಟ್ಸ್ ಆಗಿದೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಬಿಕಾಸ್ ವೆನ್ ಎವರ್ ಮಾರ್ಕೆಟ್ ಇಸ್ ಡೌನ್ ಐ ಆಮ್ ಬೈಯಿಂಗ್ ಮೋರ್ ನಂಬರ್ ಆಫ್ ಯೂನಿಟ್ಸ್. ದಟ್ ಈಸ್ ದ ಬ್ಯೂಟಿ ಅಬೌಟ್ ವೆನ್ ಯು ಆರ್ ಇನ್ವೆಸ್ಟಿಂಗ್ ಇನ್ SIP. ಇದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮಾಡೋದೇ ಆದರೆ ಫ್ಯೂಚರಲ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ಆ್ಯಂಡ್ ಮೋರ್ ಬೆನಿಫಿಟ್. ಸೊ ವಾಟ್ ಈಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇಸ್ ಮಾರ್ಕೆಟ್ ಡೌನ್ ಆದಾಗ we should more focus in the SIP investments, increasing SIP, or we can also take an advantage of investing lump sum. That is what the most important when we invest. So ಇದನ್ನು ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ we are going to get